ಈ ವರ್ಷ ಮುಗಿತಾ ಇದೆ. ಬರೀ ಒಂದು ಕ್ಯಾಲೆಂಡರ್ ಮಾತ್ರ ಅಲ್ಲ, ಒಂದು ಹೊಸ ಅವಕಾಶ ಮುಗಿದು ಹೋಗ್ತಾ ಇದೆ. ನೀವಿನ್ನೂ ಅದೇ ವ್ಯಕ್ತಿಯಾಗಿದ್ದೀರಾ, ಅದೇ ಹ್ಯಾಬಿಟ್ಗಳು, ಅದೇ ಎಕ್ಸ್ಕ್ಯೂಸಸ್ಗಳು ಮತ್ತು ಅದೇ ಫಲಿತಾಂಶ. ನೆನ್ಪಿಟ್ಕೊಳ್ಳಿ, ಇಫ್ ನಥಿಂಗ್ ಚೇಂಜಸ್ ಅಷ್ಟೆ. ನೀವು ಪ್ರಯತ್ನ ಪಡದೇ ಇದ್ದರೆ ನೀವೆಲ್ಲಿರ್ತೀರೋ ಅಲ್ಲೇ ಇದ್ದು ಬಿಡ್ತೀರಿ, ಅಲ್ಲೇ ಇದ್ದು ಬಿಡಬೇಕಾಗತ್ತೆ. ಈ ಮಾತು ಕೇಳಿದಾಗ ನಿಮಗೆ ಸ್ವಲ್ಪ ಹಾರ್ಷ್ ಅನಿಸ್ಬೋದು, ಆದರೆ ಇದು ಸತ್ಯ. ನಿಮ್ಮ ಜೀವನ ನಿಮ್ಮ ದಿನನಿತ್ಯದ ಚಾಯ್ಸ್ಗಳ ಪ್ರತಿಬಿಂಬ. ನೀವು ಯಾಕೆ ಹಿಂದಿದ್ದೀರಾ ಅಂತ ಕೇಳ್ಕೊಂಡ್ರೆ ಅದಕ್ಕೆ ಬರೋ ಉತ್ತರ ಯಾವುದೋ ದುಷ್ಟ ಸರ್ಕಾರ, ಯಾವುದೋ ದುಷ್ಟ ಸಮಾಜ ಅಥವಾ ಬ್ಯಾಡ್ ಲಕ್ ಅಂತ ಅಲ್ಲ. ಯು ಆರ್ ಬಿಹೈಂಡ್ ಬಿಕಾಸ್ ಯು ಡಿಲೇಡ್ ಡಿಸಿಪ್ಲಿನ್. ನೀವು ನಿಮ್ಮ ಶಿಸ್ತನ್ನು ತಡ ಮಾಡಿದ್ರಿಂದ ನಿಮ್ಮ ಗುರಿಯನ್ನು ತಲುಪೋಕೆ ಲೇಟ್ ಆಗ್ತಾ ಇದೆ. ಸಾಮಾನ್ಯವಾಗಿ ಹೇಳ್ತೀನಿ, ತಿಳ್ಕೊಳ್ಳಿ, ನಮ್ಮ ಬ್ರೈನ್ಗೆ ಕಂಫರ್ಟ್ ಬೇಕು, ಅದಕ್ಕೆ ಈಸಿಯಾಗಿ ಮಾಡಬೇಕಾಗಿರುವಂಥ ಕೆಲಸಗಳು ಬೇಕು, ಅದಕ್ಕೆ ಅದು ಕಷ್ಟಪಡೋಕೆ ರೆಡಿ ಇರೋದಿಲ್ಲ. ಅದು ಯಾವಾಗಲೂ ಕೂಡ ನಾನು ಆರಾಮಾಗಿದ್ದು ಬಿಡ್ತೀನಿ ಅಂತ ಹೇಳುತ್ತೆ. ಆದರೆ ಈ ಕಂಫರ್ಟ್ ಏನಿದೆಯಲ್ಲ, ಇದೊಂಥರ ನಮ್ಮನ್ನು ಸ್ಲೋ ಆಗಿ ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಕಂಫರ್ಟ್ ಕಿಲ್ಸ್ ಡ್ರೀಮ್ಸ್ ಸೈಲೆಂಟ್ಲಿ. ಫ್ರಮ್ ಟುಡೇ, ಇವತ್ತಿನಿಂದ, ಈ ಕ್ಷಣದಿಂದ, ನೋ ಎಮೋಷನಲ್ ಲಿವಿಂಗ್, ಓನ್ಲಿ ಆಪರೇಷನಲ್ ಲಿವಿಂಗ್. ಮೂಡ್ ಮೇಲೆ ಅಲ್ಲ, ಮೆಥಡ್ ಮೇಲೆ ಡಿಪೆಂಡ್ ಆಗಿ, ಫೀಲಿಂಗ್ ಮೇಲೆ ಅಲ್ಲ, ಫಾರ್ಮುಲಾಗಳ ಮೇಲೆ ಡಿಪೆಂಡ್ ಆಗಿ. ಯು ಡೋಂಟ್ ನೀಡ್ ಮೋಟಿವೇಶನ್, ಯು ನೀಡ್ ಎ ಸಿಸ್ಟಮ್. ನಿಮ್ಮಲ್ಲಿ ಬರೀ ಮೋಟಿವೇಶನ್ ಬೇಕಾಗಿಲ್ಲ, ಮೋಟಿವೇಶನ್ ಸಾಕಾಗೋದು ಕೂಡ ಇಲ್ಲ. ನಿಮ್ಮಲ್ಲಿ ಒಂದು ಸಿಸ್ಟಮ್ ಬೇಕಾಗಿದೆ, ಅದನ್ನು ನೀವೇ ಕಟ್ಕೊಳ್ಬೇಕಾಗಿದೆ. 8 ಗಂಟೆ, ಪ್ರತಿದಿನ 8 ಗಂಟೆ, ಅದು ನಿಮ್ಮ ಫ್ಯೂಚರ್ ಮೇಲೆ ಕೆಲಸ ಮಾಡುವಂತಹ ಸಮಯ. ಮೊಬೈಲ್ ಬೇಡ, ಯಾವುದೇ ಡಿಸ್ಟ್ರಾಕ್ಷನ್ಗಳು ಬೇಡ, ಯಾವುದೇ ರೀತಿಯ ಡ್ರಾಮಾ ಕೂಡ ಮಾಡೋದು ಬೇಡ. ಇಫ್ ಯು ಕಾಂಟ್ ಫೋಕಸ್ ಫಾರ್ 8 hours, ಯು ವಿಲ್ ಸ್ಟ್ರಗಲ್ ಫಾರ್ 80 years. ನೆನ್ಪಿಟ್ಕೊಳ್ಳಿ, ನೀವು ಪ್ರತಿದಿನ ಕನಿಷ್ಠ 8 ಗಂಟೆಗಳ ಕಾಲ ಈ ಆರಂಭದ, ಈ ಯೌವನದ ದಿನಗಳಲ್ಲಿ ಪ್ರಯತ್ನ ಪಡದೆ ಹೋದರೆ ಜೀವನದ 80 ವರ್ಷಗಳ ಕಾಲ ಕಷ್ಟಪಡಬೇಕಾಗತ್ತೆ. ಹುಷಾರಾಗಿರಿ. ಈ 8 ಗಂಟೆಗಳ ಕಾಲ ಕೆಲಸ ಏನು ಮಾಡೋರಿದ್ದೀರಲ್ಲ, ಏನು ಓದೋರಿದ್ದೀರಲ್ಲ, ಇದನ್ನು ಒಂದು ಅಕೌಂಟ್ಯಾಬಿಲಿಟಿಯಿಂದ ಮಾಡಿ. ನಿಮ್ಮ ಆಪ್ತ ಸ್ನೇಹಿತರಿಗೋ ಅಥವಾ ನಿಮ್ಮ ಮನೆಯಲ್ಲಿ ನೀವು ತುಂಬ ಇಷ್ಟಪಡುವಂಥ ವ್ಯಕ್ತಿಗೋ ಅಥವಾ ನಿಮ್ಮ ಡೈರಿಯಲ್ಲೋ ಎಲ್ಲಾದರೂ ಒಂದು ಕಡೆ ಬರೆದಿಡಿ. ಪ್ರತಿದಿನ ಅವ್ರಿಗೆ ಅದನ್ನು ರಿಪೋರ್ಟ್ ಮಾಡ್ತಾ ಹೋಗಿ. ಡೈರಿಯಲ್ಲಾದರೆ ಬರೀತಾ ಹೋಗಿ, ನಿಮ್ಮ ಸ್ನೇಹಿತರಿಗಾದರೆ ಹೇಳ್ತಾ ಹೋಗಿ, ನಿಮ್ಮ ಮನೆಯಲ್ಲಾದರೂ ಕೂಡ ಹೇಳ್ತಾ ಹೋಗಿ, ಎಸ್ ನಾನು ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ಇಟ್. ಅವರು ನಿಮ್ಮನ್ನು ಪ್ರತಿದಿನ ಪ್ರಶ್ನೆ ಮಾಡಬೇಕು, ಮಾಡಿದೇನೋ ಇವತ್ತು ಅಂತ ಕೇಳಬೇಕು. ಅದಕ್ಕೆ ನೀವು ಎಸ್ ಐ ಡಿಡ್ ಇಟ್ ಅಂತ ಹೇಳಬೇಕು. ಯಾಕಂದರೆ ಡೈಮಂಡ್ಗಳು ಕ್ರಿಯೇಟ್ ಆಗೋದು ಪ್ರೆಷರ್ನಿಂದ. ಎಲ್ಲಿ ಪ್ರೆಷರ್ ಇರುತ್ತೋ ಅಲ್ಲಿ ಮಾತ್ರ ಸಕ್ಸಸ್ ಅನ್ನೋದು ಹೊರಗೆ ಬರುತ್ತೆ. ಈ ಥರ ನಿಮ್ಮ ನಿರಂತರ ಪ್ರಯತ್ನ ವಾರದಲ್ಲಿ 6 ದಿನ ನಡಿಬೇಕು. 1 ದಿನ ಕಂಪ್ಲೀಟ್ ರೆಸ್ಟ್. ಯಾವುದೇ ಕಾರಣಕ್ಕೂ ಆ ರೆಸ್ಟ್ನಿಂದ ಎಸ್ಕೇಪ್ ಆಗಲಿಕ್ಕೆ ಹೋಗಬೇಡಿ. ಯು ಹ್ಯಾವ್ ಟು ಟೇಕ್ ರೆಸ್ಟ್ ಆ್ಯಂಡ್ ಯು ಹ್ಯಾವ್ ಟು ಸ್ಟ್ರಗಲ್ ಫಾರ್ 6 days ಎವ್ರಿ ವೀಕ್. 1 ದಿನ ಕಂಪಲ್ಸರಿ ಬ್ರೇಕ್. ರೆಸ್ಟ್ ಅನ್ನೋದು ಎಕ್ಸಿಟ್ ಅಲ್ಲ, ಅದೊಂಥರ ಫೇಲ್ ಇದ್ದ ಹಾಗೆ. ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಆ ಎನರ್ಜಿಯನ್ನು ತಗೊಂಡು ಮತ್ತೆ ಪ್ರಯತ್ನ ಪಡ್ತಾನೇ ಹೋಗ್ತಾ ಇರೋದು. ಹಾಗೇನೆ ನಿಮ್ಮ ಐಡೆಂಟಿಟಿಯನ್ನು ಬದಲಾಯಿಸ್ಕೊಳ್ಳುವಂಥ ಸಮಯ ಬರ್ತಾ ಇದೆ. ಯು ಹ್ಯಾವ್ ಟು ಚೇಂಜ್ ಯುವರ್ ಐಡೆಂಟಿಟಿ. ನೀವು ವಿಕ್ಟಿಮ್ ಅಲ್ಲ, ನೀವು ಯಾವುದೋ ಒಂದು ಬಲಿಪಶು ಅಲ್ಲ, ನೀವು ಹೀರೋ, ನೀವು ಹೀರೋಯಿನ್ಗಳು. ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಯುವರ್ ಸೆಲ್ಫ್. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಈ ಕ್ಷಣದಿಂದ ಆರಂಭ ಆಗೋದಿದೆ. ಅದಕ್ಕೆ ಈ ಹೊಸ ವರ್ಷ ನಿಮಗೆ ಹೊಸ ಬದುಕನ್ನು ತಂದು ಕೊಡ್ತಾ ಇದೆ. ನಿಮ್ಮ ಜೀವನ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಪವರ್ ಬಿಗಿನ್ಸ್ ದ ಮೊಮೆಂಟ್ ಯು ಸ್ಟಾಪ್ ಬ್ಲೇಮಿಂಗ್. ಯಾವಾಗ ನೀವು ಇನ್ನೊಬ್ಬರನ್ನ ದೂರೋದನ್ನು ನಿಲ್ಲಿಸ್ತೀರಿ, ಆ ಕ್ಷಣದಿಂದ ನಿಮ್ಮ ಹೊಸ ಬದುಕು ಆರಂಭ ಆಗುತ್ತೆ. ಸೋಲುಗಳಿಗೆ ಸಬೂಬು ಹೇಳೋರಿಗಿಂತ ಗೆದ್ದು ಕತೆಗಳನ್ನು ಹೇಳೋರು ಸೆಕ್ಸಿಯಾಗಿ ಕಾಣ್ತಾರೆ. ಈಗ ಹೊಸದಾಗಿ ನೀವೇನೋ ಒಂದನ್ನು ಆರಂಭ ಮಾಡಿದ್ರಿ ಅಂದ್ಕೊಳ್ಳಿ, ಮೊದಲ ವಾರ ತುಂಬ ಕಷ್ಟ ಅನಿಸುತ್ತೆ, ಮೊದಲ ತಿಂಗಳು ನಿಮ್ಮಲ್ಲಿ ಒಂದು ಘರ್ಷಣೆ ನಡೀತಾ ಇರುತ್ತೆ. ಆದರೆ 2-3 ತಿಂಗಳಿಗೆ ಬಂದಾಗ ನಿಮ್ಮಲ್ಲಿ ಒಂದು ಶಾಂತವಾದಂತಹ ಶಕ್ತಿ ರೂಪುಗೊಂಡಿರುತ್ತೆ. ವಿನ್ನರ್ಸ್ ಆರ್ ನಾಟ್ ಸ್ಪೆಷಲ್, ದೇ ಆರ್ ಕನ್ಸಿಸ್ಟೆಂಟ್. ನೀವು ಕೂಡ ಅಂತಹ ವಿನ್ನರ್ಗಳಾಗಿ ಬದಲಾಗ್ತಾ ಇರ್ತೀರಿ. ಜಸ್ಟ್ 1 ವರ್ಷ ನಿಮ್ಮನ್ನು ಕಲ್ಪನೆ ಮಾಡ್ಕೊಳ್ಳಿ. ಇದೇ ಥರ ಪ್ರತಿದಿನ ಸ್ಟ್ರಾಂಗ್ ಆಗಿ, ಶಾರ್ಪ್ ಆಗಿ, ಶಾಂತಿಯಿಂದ ನೀವು ಕೆಲಸ ಮಾಡ್ತಾನೆ ಹೋದರೆ ಯುವರ್ ಫ್ಯೂಚರ್ ವಿಲ್ ಕಂಪ್ಲೀಟ್ಲಿ ಚೇಂಜ್. ಯಾಕಂದರೆ ಇವತ್ತು ನಿಮ್ಮನ್ನು ನೋಡ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಿ, ನೀವು ಯಾವುದರಲ್ಲಿ ನಿಮ್ಮ ಸಮಯವನ್ನು ತೊಡಗಿಸಿಕೊಳ್ತಾ ಇದ್ದೀರಿ, ಯಾವ ಸ್ಕಿಲ್ಗಳನ್ನು ಕಲಿತಾ ಇದ್ದೀರಿ, ಇದೆಲ್ಲವನ್ನು ಕೂಡ ಅದು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದೆ. ಇವತ್ತು ನಾನು ನಿಮಗೆ ಬರೀ ಡ್ರೀಮ್ ಕೊಡಲ್ಲ, ಕನಸುಗಳನ್ನು ಕೊಡಲ್ಲ, ಕನಸುಗಳನ್ನು ನಾನು ಮಾರಾಟನೂ ಕೂಡ ಮಾಡಲ್ಲ. ಯಾಕಂತ ಅಂದರೆ ಡ್ರೀಮ್ಸ್ ಆರ್ ಚೀಪ್. ಯಾರು ಬೇಕಾದವ್ರು ಕನಸು ಕಾಣ್ತಾರೆ, ಎಲ್ರಿಗೂ ಕೂಡ ಕನಸು ಕಾಣುವಂಥ ಹಕ್ಕಿದೆ. ಆದರೆ ಇವತ್ತು ಈ ಆಡಿಯೋನ ನೀವು ಕೇಳ್ತಾ ಇದ್ದೀರಲ್ಲ, ನಾನು ನಿಮಗೆ ಕೊಡ್ತಾ ಇರೋದು ಒಂದು ಮಿಷನ್, ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ದಟ್ ಈಸ್ ಮಿಷನ್ 2026.
ಬೈ ಡಿಸೆಂಬರ್ 2026 ಅಂದರೆ ಮುಂದಿನ ವರ್ಷ ಇದೇ ಟೈಮ್ನ ವೇಳೆಗೆ ನೀವು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿರಬೇಕು, ನೀವು ಮೆಂಟಲಿ ಅನ್ಬ್ರೇಕಬಲ್ ಆಗಿರಬೇಕು, ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು, ಸಾಮಾಜಿಕವಾಗಿ ನಿಮಗೊಂದು ರೆಸ್ಪೆಕ್ಟ್ ಬಂದಿರಬೇಕು, ನಿಮ್ಮದೇ ಆದಂಥ ಒಂದು ಚಾರ್ಮ್ ಈ ಸೊಸೈಟಿಲಿ ಬಂದಿರಬೇಕು. ಅದಕ್ಕೆ ಇವತ್ತಿಂದಾನೇ ಟಾರ್ಗೆಟ್ ಹಾಕ್ಕೊಳ್ಳಿ. ನಂಬರ್ 1, ಒಂದು ಸ್ಕಿಲ್, ಯಾವುದಾದ್ರೂ ಒಂದು ಸ್ಕಿಲ್ಲನ್ನು ನೀವು ಬೆಳೆಸ್ಕೊಳ್ಬೇಕು. ಅದು ಕೋಡಿಂಗ್ ಇರ್ಬೋದು, ಡಿಸೈನ್ ಮಾಡೋದಿರ್ಬೋದು, ಟೀಚ್ ಮಾಡೋದಿರ್ಬೋದು, ಸೇಲ್ಸ್ ಇರ್ಬೋದು, ಬರೆಯೋದಿರ್ಬೋದು, ಮಾತಾಡೋದಿರ್ಬೋದು. ಸ್ಕಿಲ್ ಈಸ್ ದ ನ್ಯೂ ಡಿಗ್ರಿ. ಇವತ್ತಿನ ಕಾಲದಲ್ಲಿ ಖಾಲಿ ಡಿಗ್ರಿಗಳಿಗೆ ಬೆಲೆ ಇಲ್ಲ. ಟಾರ್ಗೆಟ್ 2, ಮಿನಿಮಮ್ 30,000 ರೂಪೀಸ್ ಇನ್ಕಮ್ ಬೈ ದ ಎಂಡ್ ಆಫ್ 2026. 2026 ಕೊನೆಯ ತಿಂಗಳುಗಳ ವೇಳೆಗೆ ಕನಿಷ್ಠ ಪ್ರತಿ ತಿಂಗಳು 30,000 ರೂಪಾಯಿಗಳನ್ನ ನೀವು ಗಳಿಸ್ತಾನೆ ಇರಬೇಕು. ನಾಟ್ ಫ್ರಮ್ ಪೇರೆಂಟ್ಸ್, ನಾಟ್ ಫ್ರಮ್ ಲಕ್, ಪ್ಯೂರ್ಲಿ ಫ್ರಮ್ ಯುವರ್ ಸ್ಕಿಲ್. ನಿಮ್ಮ ಸ್ಕಿಲ್ನಿಂದ ನೀವು ಗಳಿಸ್ತಾ ಇರಬೇಕು. ಇಫ್ ಯು ಕಾಂಟ್ ಅರ್ನ್, ಯು ಕಾಂಟ್ ಬಿ ಫ್ರೀ. ನಿಮ್ಮಲ್ಲಿ ಗಳಿಸುವಂಥ ಸಾಮರ್ಥ್ಯ ಇಲ್ಲ ಅಂದರೆ ನೀವು ಸ್ವತಂತ್ರರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಫ್ ಯು ವಾಂಟ್ ಫ್ರೀಡಮ್, ಯು ಹ್ಯಾವ್ ಟು ವರ್ಕ್ ಹಾರ್ಡ್, ಯು ಹ್ಯಾವ್ ಟು ಅರ್ನ್. ಹಣ ನಿಮಗೆ ಬರೀ ಸೌಲಭ್ಯಗಳನ್ನು, ಸ್ವತ್ತುಗಳನ್ನು ಕೊಡಲ್ಲ. ಹಣ ನಿಮಗೆ ಫ್ರೀಡಮನ್ನು ಕೊಡುತ್ತೆ. ಟಾರ್ಗೆಟ್ 3, ಸ್ಟ್ರಾಂಗ್ ಬಾಡಿ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ವಾಕ್ ಮಾಡಬೇಕು, ಕನಿಷ್ಠ 20 ಪುಷಪ್ಗಳನ್ನು ಮಾಡಬೇಕು. ಕಂಟ್ರೋಲ್ ಯುವರ್ ಫುಡ್ ಆ್ಯಂಡ್ ಸ್ಲೀಪ್. ಅದೇ ಸಮಯಕ್ಕೆ ಮಲಗಬೇಕು, ಅದೇ ಸಮಯಕ್ಕೆ ಏಳಬೇಕು. ವೀಕ್ ಬಾಡಿ ಕ್ರಿಯೇಟ್ಸ್ ವೀಕ್ ಮೈಂಡ್. ಸೌಂಡ್ ಬಾಡಿ ಇನ್ ಅ ಸೌಂಡ್ ಮೈಂಡ್ ಅಂತ ಈಗಾಗಲೇ ಹಿರಿಯರು ಹೇಳಿದ್ದಾರೆ, ಅದನ್ನು ಫಾಲೋ ಮಾಡಬೇಕು. ಟಾರ್ಗೆಟ್ 4, ಡಿಸಿಪ್ಲಿನ್ ರೊಟೀನ್. ನಿಮ್ಮಲ್ಲಿ ಒಂದು ಶಿಸ್ತಿನ ರೊಟೀನ್ ಇರಬೇಕು. ಸರಿಯಾದ ಸಮಯಕ್ಕೆ ಏಳೋದು, ಪ್ರತಿದಿನ 8 ಗಂಟೆ ಕೆಲಸ ಮಾಡೋದು, ಸ್ವಲ್ಪ ಓದೋದು, ಸ್ವಲ್ಪ ಆ್ಯಕ್ಟಿವ್ ಆಗಿರೋದು, ಹಾಗೆಯೇ ನಿದ್ದೆಯನ್ನು ಚೆನ್ನಾಗಿ ಮಾಡೋದು. ಯುವರ್ ರೊಟೀನ್ ಈಸ್ ಯುವರ್ ಡೆಸ್ಟಿನಿ ಆ್ಯಂಡ್ ದಟ್ ಈಸ್ ಯುವರ್ ಐಡೆಂಟಿಟಿ. ನೀವು ಯಾರು ಅನ್ನೋದನ್ನು ನೀವು ಬಾಯಿ ಬಿಚ್ಚಿ ಹೇಳೋ ಅಗತ್ಯನೇ ಇಲ್ಲ ರೀ. ನೀವು 24 ಗಂಟೆಗಳಲ್ಲಿ 8 ಗಂಟೆ ಏನು ಕೆಲಸ ಮಾಡ್ತೀರಲ್ಲ ಅದೇ ತೋರಿಸುತ್ತೆ. ಇನ್ನು ಕೊನೆಯದಾಗಿ ನಾನು ಹೇಳಬೇಕು ಅಂತ ಅಂದರೆ, ಇವತ್ತು ನಾನು ಹೇಳ್ತಾ ಇರೋದು ಬರೀ ಅಡ್ವೈಸ್ ಅಲ್ಲ, ಇದು ಸರ್ವೈವಲ್ ಮ್ಯಾನ್ಯುವಲ್. ನೀವು ಇದನ್ನು ಫಾಲೋ ಮಾಡಲೇಬೇಕು. ಇದು ಆಪ್ಷನಲ್ ಅಲ್ಲ. ಯು ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ದಿಸ್ ಈಸ್ ಯುವರ್ ಮಿನಿಮಮ್ ಸ್ಟ್ಯಾಂಡರ್ಡ್. ನೀವು ಜಗತ್ತಿನ ಶ್ರೇಷ್ಠ ವ್ಯಕ್ತಿ ಆಗೋದು ದೂರ ಇರಲಿ, ಅಟ್ಲೀಸ್ಟ್ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನಾವಿವತ್ತು ಆಗಬೇಕು ಅಂತ ಅಂದರೆ ಕನಿಷ್ಠ ನಮಗೆ ಟಾರ್ಗೆಟ್ಸ್ಗಳು ಇರಲೇಬೇಕು. ಯಾಕಂದರೆ ಇವತ್ತು AI ತುಂಬ ವೇಗವಾಗಿ ಬರ್ತಾ ಇದೆ. ನಿಮ್ಮ ಎಲ್ಲ ಉದ್ಯೋಗನ ಕಸಿದುಕೊಂಡು ಬಿಡುವಂಥ ಸಾಮರ್ಥ್ಯ AI-ಗಿದೆ. ಸೊ AI-ಗಿಂತ ವಿಭಿನ್ನವಾಗಿ ನೀವು ನಿಲ್ಲಬೇಕು ಅಂತ ಅಂದರೆ ನಿಮ್ಮಲ್ಲಿ ಈ ಒಂದು ಶಿಸ್ತು ಬರಲೇಬೇಕು. ಸೊ ಇಫ್ ಬೈ 2026 ಯು ಹ್ಯಾವ್ ಅ ಸ್ಕಿಲ್, ಇನ್ಕಮ್, ಹೆಲ್ತ್ ಆ್ಯಂಡ್ ಡಿಸಿಪ್ಲಿನ್, ಯು ಹ್ಯಾವ್ ಒನ್ ಲೈಫ್. 2026 ವೇಳೆಗೆ, ಡಿಸೆಂಬರ್ನ ವೇಳೆಗೆ ನಿಮ್ಮಲ್ಲಿ ಒಂದು ಶಿಸ್ತು, ಒಂದು ಸ್ಕಿಲ್ಲು, ಒಂದು ಆದಾಯದ ಮೂಲ, ಒಂದು ಉತ್ಕೃಷ್ಟವಾದಂತಹ ಆರೋಗ್ಯ, ಹಾಗೆಯೇ ಒಂದು ಶಿಸ್ತು ನಿಮ್ಮಲ್ಲಿತ್ತು ಅಂತ ಅಂದರೆ ನೀವು ಗೆದ್ರಿ ಅಂತಾನೆ ಅರ್ಥ. ನೀವು ಗೆಲ್ಲಬೇಕು, ನೀವು ಗೆದ್ದೇ ಗೆಲ್ಲಬೇಕು. ಯಾಕಂದರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಎಲ್ಲೋ ಒಂದು ಸ್ವಲ್ಪ ಮೈ ಮರೆತಿದ್ರಿ, ಅದನ್ನು ಜಾಗೃತಿಗೊಳಿಸೋಕೆ ನಾನು ಈ ಆಡಿಯೋವನ್ನು ಮಾಡಿದ್ದೀನಿ. ಮೈ ಮರಿಬೇಡಿ, ನಿಮ್ಮಿಂದ ಎಲ್ಲವೂ ಸಾಧ್ಯ ಇದೆ. ಬರೀ ಮೋಟಿವೇಶನಿಂದ ಆಗೋದಿಲ್ಲ, ನಿಮ್ಮಲ್ಲಿ ಡಿಸಿಪ್ಲಿನ್ ಬರಬೇಕು. ಅದಕ್ಕೋಸ್ಕರ ನಿಮ್ಮ ಗುರಿಗಳನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಆ ಗುರಿ ಏನು ಅನ್ನೋದನ್ನು ಸೀಕ್ರೆಟ್ ವರ್ಡ್ಗಳಿಂದ ಕಮೆಂಟ್ ಸೆಕ್ಷನ್ಲು ಬರೀರಿ. ನನ್ನ ಕಡೆಯಿಂದ ಹೊಸ ಇಂಗ್ಲೀಷ್ ವರ್ಷದ ಹ್ಯಾಪಿ ನ್ಯೂ ಇಯರ್. ಆಲ್ ದ ಬೆಸ್ಟ್. ರಿಮೆಂಬರ್, ಯು ಆರ್ ಮೋರ್ ಪವರ್ಫುಲ್ ದೆನ್ ವಾಟ್ ಯು ಥಿಂಕ್. ನೆವರ್ ಗಿವ್ ಅಪ್.